ಕ್ರಿಸ್ತ ಯೇಸುವಿನ ನಾಮದಲ್ಲಿ ನಿಮಗೆಲ್ಲರಿಗೂ ವಂದನೆ ಹೇಳುವಂತನಾಗಿದ್ದೇನೆ. ಈ ಸಂದೇಶ ಕೇಳುವಂಥ ನಿಮ್ಮೆಲ್ಲರನ್ನು ಪರಲೋಕ ದೇವರ ಅನುಗ್ರಹ ಮಾಡಲಿ. ದೇವರಿಗೆ ಸ್ತೋತ್ರವಲ್ಲಿ. ರೋಮರ್ ಬರೆದ ಪತ್ರಿಕೆಯಲ್ಲಿ 9ನೇ ಅಧ್ಯಾಯದಲ್ಲಿ ನಾವು 14-15ನೇ ವಚನ ನಾವು ಓದುವಂತರಾಗೋಣ. ಹಾಗಾದರೆ ಏನು ಹೇಳೋಣ? ದೇವರಲ್ಲಿ ಅನ್ಯಾಯ ಉಂಟೋ? ಎಂದಿಗೂ ಇಲ್ಲ. ಯಾವನ ಮೇಲೆ ನನ್ನ ಕರುಣೆ ಉಂಟೋ ಅವನನ್ನು ಕರುಣಿಸುವೆನು, ಯಾವನ ಮೇಲೆ ನನ್ನ ಕನಿಕರವಿದೆಯೋ ಅವನಿಗೆ ಕನಿಕರ ತೋರಿಸುವೆನು ಎಂದು ದೇವರು ಮೋಶೆಗೆ ಹೇಳಿದ್ದಾನಷ್ಟೇ. ಅಲ್ಲಿ ದೇವರಿಗೆ ಸ್ತೋತ್ರವಲ್ಲಿ. ಮೋಶೆ ಸಂಗಡ ದೇವರು ಹೇಳಿರೋ ಮಾತೇನೆಂದರೆ, ನಾನು ಕನಿಕರ ತೋರಿಸ್ತೇನೆ, ನಾನು ದಯ ತೋರಿಸ್ತೇನೆ, ನಾನು ಬಿಡುಗಡೆ ಕೊಡ್ತೇನೆ, ನಾನು ಅದ್ಭುತ ಮಾಡ್ತೇನೆ, ನಾನು ಸನ್ಮಾನಿಸ್ತೇನೆ. ಅಂದರೆ ಮೋಶೆ ಸಂಗಡ ಪರಲೋಕದೇವರು ಏನೆಲ್ಲ ಮಾತನಾಡಿದರೋ ಅದೆಲ್ಲ ಚಾಚು ತಪ್ಪದೆ ಪರಲೋಕದೇವರು ನೆರವೇರಿಸುವಂತನಾಗಿದ್ದಾನೆ. ಅದೇ ರೋಮರ್ ಬರೆದ ಪತ್ರಿಕೆಯಲ್ಲಿ 9ನೇ ಅಧ್ಯಾಯದಲ್ಲಿ 6ನೇ ವಚನ ನಾವು ಓದುವಂತರಾಗಿರೋಣ. ದೇವರು ಹೇಳಿದ ಮಾತು ತಪ್ಪಿದೆಂದು ನಾವು ಭಾವಿಸಕೊಡೋದು. ಹಾಗಾದರೆ ದೇವರು ಹೇಳಿದ ಮಾತು ನಮ್ಮ ಜೀವಿತದಲ್ಲಿ ನಡೆದಿಲ್ಲ ಅಂತೇಳಿ ಯಾವತ್ತೂ ನಾವು ನೆನೆಸ್ಕೊಳ್ಬಾರ್ದು. ನಾವು ಪ್ರತಿದಿನ ಪ್ರಾರ್ಥನೆ ಮಾಡ್ತೀವಿ, ಕುಟುಂಬ ಪ್ರಾರ್ಥನೆ ಮಾಡ್ತೀವಿ, ಆರಾಧನೆ ಮಾಡ್ತೀವಿ, ಚರ್ಚ್ಗೆ ಹೋಗ್ತೀವಿ, ವಾಕ್ಯವನ್ನು ಓದ್ತೀವಿ, ವಾಕ್ಯ ಪ್ರಕಾರ ನಡಿತೀವಿ, ದೇವರ ಜ್ಞಾನದಲ್ಲಿ ನಡಿತೀವಿ, ಸಾಕ್ಷಿಯಾಗಿ ನಿಲ್ತೀವಿ. ಆದರೆ ನಮ್ಮ ಜೀವಿತದಲ್ಲಿ ಬಿಡುಗಡೆ ಇಲ್ವಾ? ನಮ್ಮ ಜೀವಿತದಲ್ಲಿ ಸಮಾಧಾನ ಇಲ್ಲ, ನಮ್ಮ ಜೀವಿತದಲ್ಲಿ ಸಂತೋಷವಿಲ್ಲ, ನಮ್ಮ ಜೀವಿತದಲ್ಲಿ ಆರೋಗ್ಯ ಇಲ್ವಲ್ಲ, ದೇವರ ಕಡೆಯಿಂದ ದೇವರು ನಮ್ಮ ಜೀವಿತದಲ್ಲಿ ಏನು ಅದ್ಭುತವನ್ನೇ ಮಾಡಿಲ್ವಲ್ಲ ಅಂತೇಳ್ಬಿಟ್ಟು ಪ್ರೀತಿಯುಳ್ಳ ಸಹೋದರಿಯ ನೆನೆಸಬೇಡ, ಸಹೋದರನೇ ನೆನೆಸಬೇಡ. ನೀನು ಕರ್ತನ ಸಮ್ಮುಖದಲ್ಲಿ ಕಾದಿರುವುದಾದರೆ, ಯೋಬನ ಜೀವಿತದಲ್ಲಿ ನಾವು ನೋಡುವುದಾದರೆ 41 ಅಧ್ಯಾಯ ಒಳಗೂ ಅವನ ಜೀವಿತದಲ್ಲಿ ಹೋರಾಟಗಳಿತ್ತು, ವ್ಯಾಧಿ ಇತ್ತು, ಕಣ್ಣೀರಿತ್ತು. ದೇವರಿಗೆ ಸ್ತೋತ್ರವಲ್ಲಿ. ಅದೆಲ್ಲವನ್ನು ಸಹಿಸ್ಕೊಂಡ. ಅವನು ಯಾವ ಭಾವನೆ ಕೂಡ ಅವನಲ್ಲಿ ಇದ್ದಿಲ್ಲ, ದೇವರ ಅದ್ಭುತ ಮಾಡೋದಿಲ್ಲ, ಬಿಡುಗಡೆ ಕೊಡುವುದಿಲ್ಲ ಅಂತೇಳ್ಬಿಟ್ಟು ಅವನ ಮನಸ್ಸನ್ನು ನೆನೆಸಲಿಲ್ಲ. ಕೊನೆಯವರೆಗೂ ದೇವರ ಸಮ್ಮುಖದಲ್ಲಿ ಯಥಾರ್ಥವನಾಗಿ ನೀತಿವಂತನಾಗಿ ಅವನು ಕಾದಿರೋದು ನೋಡಿದ್ರೆ ಅವನಲ್ಲಿದ್ದ ಭಕ್ತಿ, ಅವನಲ್ಲಿದ್ದ ನಂಬಿಕೆ, ಅವನಲ್ಲಿದ್ದ ಪ್ರಾರ್ಥನೆ, ಅವನಲ್ಲಿದ್ದಂಥ ವಿಶ್ವಾಸ ದೇವರು ಪರಲೋಕ ದೇವರು ಸನ್ಮಾನಿಸ್ತಾನೆ, ವ್ಯಾಧಿಯಿಂದ ಬಿಡಿಸ್ತಾನೆ, ದುಪ್ಪಟ್ಟಾಗಿ ದೇವರು ಆಶೀರ್ವದಿಸುವಂತನಾಗಿರ್ತಾನೆ. ಇನ್ನು ಅದೇ ವಚನ ನಾವು ಓದುವಂತರಾಗಿರೋಣ. ರೋಮರ್ 9ನೇ ಅಧ್ಯಾಯದಲ್ಲಿ 19ನೇ ವಚನ. ದೇವರ ಇಷ್ಟವನ್ನು ಎದುರಿಸುವವರು ಯಾರು? ದೇವರು ನಿನಗೆ ಇಷ್ಟ, ನಿನ್ನ ಜೀವಿತನ ಆಶೀರ್ವಾದ ಮಾಡೋಕ್ಕೂ, ನಿನ್ನ ಜೀವಿತನ ಬಿಡುಗಡೆ ಕೊಡೋಕ್ಕೂ, ನಿನ್ನ ಸನ್ಮಾನಿಸೋಕ್ಕೂ, ಸಮಾಧಾನ ಕೊಡೋಕ್ಕೂ, ಆರೋಗ್ಯ ಕೊಡೋದಕ್ಕೂ, ನೆಮ್ಮದಿ ಕೊಡೋಕ್ಕೂ ಅದೇ ದೇವ್ರಿಗೆ ಇಷ್ಟ. ಹಾಗಾದರೆ ಈ ಸಂದೇಶ ಕೇಳುವಂಥ ನಿಮ್ಮೆಲ್ಲರನ್ನು ಪರಲೋಕದವರು ಆಶೀರ್ವದಿಸಲಿ. ನಾವೆಲ್ಲರ ಕಣ್ಣುಗಳನ್ನು ಮುಚ್ಚುವಂಥರಾಗಿರೋಣ, ಪ್ರಾರ್ಥನೆ ಮಾಡುವಂಥರಾಗಿರೋಣ. ಪರಲೋಕ ಬುಲಕನ್ನು ಉಂಟು ಮಾಡಿದಂಥ ಸರ್ವಶಕ್ತಿಯುಳ್ಳ ನನ್ನ ಕರ್ತನೆ, ಆಶೀರ್ವದಿಸಲ್ಪಟ್ಟಂಥ ಈ ಒಳ್ಳೆಯ ಸಮಯದಲ್ಲಿ ಕರ್ತನೆ ಸ್ತೋತ್ರ ಮಾಡುವಂಥ ಸಮಯ, ಈ ಸಂದೇಶ ಕೇಳುವಂಥ ಪ್ರತಿಯೊಂದು ಕುಟುಂಬಗಳು ಆಶೀರ್ವದಿಸಲ್ಪಡಲಿ. ಕರ್ತನೆ ಸ್ತೋತ್ರ. ಈ ಪ್ರಾರ್ಥನೆ ಮೂಲಕವಾಗಿ ಕರ್ತನೆ ಕೆಲವು ಕುಟುಂಬಗಳು ಬಿಡುಗಡೆ ಕಾಣಲ್ಪಡಲಿ, ಅದ್ಭುತ ಕಾಣಲ್ಪಡಲಿ. ಕರ್ತನೆ ಸ್ತೋತ್ರ. ಪ್ರತಿಯೊಂದು ಕುಟುಂಬದಲ್ಲಿ ಕರ್ತನೆ ತಂದೆಯಾಗಿದ್ದು, ತಾಯಿಯಾಗಿದ್ದು, ಕುರುಬನಾಗಿದ್ದು, ಮೆಸ್ಸಾಯನಾಗಿದ್ದು ಕರ್ತನೆ ಸ್ತೋತ್ರ. ಒಂದು ಬಿಡುಗಡೆ ನಡೆಯಲಿ, ಒಂದು ಅದ್ಭುತ ಕಾಣಲಿ, ಒಂದು ಸಂತೈಸುವಿಕೆ ನಡೆಯಲಿ. ಕರ್ತನೆ ಸ್ತೋತ್ರ. ಆ ಜೀವಮಾನ ಕಾಣದಲ್ಲಿ ಕಾಣದೇ ಇರೋದು, ನೋಡದೇ ಇರೋದು, ನಡೆದೇ ಇರೋದು ಒಂದು ದೊಡ್ಡ ಸಮಾಧಾನ ಈ ಬೆಳಗಿನ ಜಾವದಲ್ಲಿ ಯೇಸಪ್ಪ ನೀವು ಅನುಗ್ರಹ ಮಾಡುವಂತನಬೇಕೆಂದು ಯೇಸು ಕ್ರಿಸ್ತನ ಮೂಲಕವಾಗಿ ಪ್ರಾರ್ಥನೆ ನಮ್ಮ ಜೀವ ಒಳ್ಳೆಯ ತಂದೆ. ಆಮೇಲೆ